ಎಲ್ಲರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. KVL ಮೇಲೇನೆ ಇದು. ಸೊ ಶೋ ದ ಕರೆಂಟ್ ಇನ್ ದ ವೇರಿಯಸ್ ಬ್ರಾಂಚಸ್ ಅಂತ ಕೇಳಿದ್ದಾರೆ. ಸೊ ವೇರಿಯಸ್ ಬ್ರಾಂಚಸ್ ಗಳಲ್ಲಿ ಯಾವ ರೀತಿ ಕರೆಂಟ್ ಅನ್ನ ಕಂಡುಹಿಡಿಯೋದು ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಕರೆಂಟ್ ಗಳು ಎಷ್ಟಿದಾವೆ ಅಂತ ಗೊತ್ತಾಗಬೇಕು. ಸೊ ಮೇಜರ್ ಆಗಿ ನಮಗೆ ಎರಡು ಕರೆಂಟ್ ಬರುತ್ತೆ, ಯಾಕಂತಂದ್ರೆ ಎರಡು ಲೂಪ್ ಗಳಿರೋದು, ಗೊತ್ತಾಯ್ತಾ? ದಿಸ್ ಇಸ್ ದ ಒನ್ ಸಪರೇಟ್ ಕ್ಲೋಸ್ಡ್ ಲೂಪ್, ದಿಸ್ ಇಸ್ ದ ಒನ್ ಸಪರೇಟ್ ಕ್ಲೋಸ್ಡ್ ಲೂಪ್. ಸೊ ಇದನ್ನ ನಾನು ಲೂಪ್ ನಂಬರ್ 1 ಅಂತ ತಗೊಂತೀನಿ, ಇದನ್ನ ಲೂಪ್ ನಂಬರ್ 2 ಅಂತ ತಗೊಂತೀನಿ. ಲೂಪ್ 1 ಅಲ್ಲಿರುವಂತ ಕರೆಂಟ್ ಅನ್ನ I1 ಅಂತ ಕರಿತಾ ಹೋಗ್ತೀನಿ, ಲೂಪ್ 2 ಅಲ್ಲಿರುವಂತ ಕರೆಂಟ್ ಅನ್ನ I2 ಅಂತ ಕರಿತಾ ಹೋಗ್ತೀನಿ. ಈಗ ಕರೆಂಟಿನ ಡೈರೆಕ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬೊಬ್ರು ಮೈನಸ್ ಪ್ಲಸ್ ಅದೆಲ್ಲ ಕನ್ಫ್ಯೂಸ್ ಮಾಡ್ತಾರೆ, ನಾನು ಕನ್ಫ್ಯೂಸೇ ಮಾಡಲ್ಲ. ಯಾವುದೇ ಪ್ರಾಬ್ಲಮ್ ಬರಲಿ ನೀವು ಕ್ಲಾಕ್ ವೈಸೇ ತಗೋಬೇಕು, ಏನೋ ಕ್ಲಾಕ್ ವೈಸೇ ತಗೋಬೇಕು ಡೈರೆಕ್ಷನ್ ಅನ್ನ. ಕರೆಂಟಿನ ಡೈರೆಕ್ಷನ್ ಆಲ್ವೇಸ್ ಕ್ಲಾಕ್ ವೈಸ್. ಸೊ ಈ ತರ ಕ್ಲಾಕ್ ವೈಸ್ ತಗೊಂತ ಹೋಗಿ ಕರೆಂಟಿನ ಡೈರೆಕ್ಷನ್. I1 ಕರೆಂಟ್ದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್, I2 ಕರೆಂಟ್ದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಅಂದ್ರೆ ಏನು? 12, 1, 2 ಗಂಟೆ, 3 ಗಂಟೆ, 4 ಗಂಟೆ ಈ ತರ ಕ್ಲಾಕ್ ವೈಸ್ ಬರ್ತಾ ಹೋಗುತ್ತಲ್ಲ ನೋಡಿ, ಇಲ್ಲಿ ಕ್ಲಾಕ್ ವೈಸ್ ಬರ್ತಾ ಇರೋದು ಆ ತರ, ಗೊತ್ತಾಯ್ತಾ? ಎಸ್. ಸೊ ಈಗ ನಮಗೆ ಕರೆಂಟ್ I1 ಮೊದಲನೇ ಲೂಪಲ್ಲಿ, ಕರೆಂಟ್ I2 ಎರಡನೇ ಲೂಪಲ್ಲಿ ಇದೆ. ಈಗ ಪ್ರತಿ ಒಂದು ಲೂಪ್ಗೂ ಕೂಡ ನಾವು KVL ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡ್ತಾ ಹೋಗೋಣ. ಏನು? ಪ್ರತಿ ಒಂದು ಲೂಪ್ಗೂ ಕೂಡ KVL ಅನ್ನ ಸಪರೇಟ್ ಆಗಿ ಅಪ್ಲೈ ಮಾಡೋಣ. ಈಗ ಮೊದಲನೇ ಲೂಪ್ಗೆ KVL ಅನ್ನ ಅಪ್ಲೈ ಮಾಡೋಣ. ಅಪ್ಲೈ KVL, ಕಿರ್ಚಾಫ್ ವೋಲ್ಟೇಜ್ ಲಾ, ಟು ಲೂಪ್ ನಂಬರ್ 1. ಸೊ ಹೆಸರೇ ಹೇಳ್ತಾ ಇದೆ, ಏನು? KVL, ಕಿರ್ಚಾಫ್ ವೋಲ್ಟೇಜ್ ಲಾ. ನಾವು ಈಕ್ವೇಶನ್ಸ್ ಅನ್ನ ಬರಿಬೇಕಾದ್ರೆ ಯಾವತ್ತಿದ್ರೂ ವ್ಯಾಲ್ಯೂಗಳು ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇರಬೇಕು. ಡೈರೆಕ್ಟ್ ಆಗಿ ಈ ತರ ವೋಲ್ಟೇಜ್ ಇದ್ರೆ, ವೋಲ್ಟೇಜ್ ಸೋರ್ಸ್ ಇದ್ರೆ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರಿಬಹುದು. ಬಟ್ ಈ ತರ ರೆಸಿಸ್ಟೆನ್ಸ್ ಇದ್ರೆ ಏನ್ ಮಾಡ್ಬೇಕಾಗತ್ತೆ, ಅದನ್ನ ವೋಲ್ಟೇಜ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡ್ಬೇಕಾಗತ್ತೆ. V = IR ಅಲ್ವಾ? ಸೊ ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರುತ್ತೆ ಅಂತ ಗೊತ್ತಿರುತ್ತೆ, ರೆಸಿಸ್ಟೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ಬೋದು. ಸೊ ಡಿಸ್ಕಸ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ, ಲೂಪ್ 1 ಅಲ್ಲಿ ಎಷ್ಟು ಕಾಂಪೋನೆಂಟ್ ಗಳಿದಾವೆ ಅಂತ ನಮಗೆ ಗೊತ್ತಾಗಬೇಕು. ಒಂದು ವೋಲ್ಟೇಜ್ ಕಾಂಪೋನೆಂಟ್ ಇದೆ, ಎರಡು ರೆಸಿಸ್ಟರ್ಗಳಿದಾವೆ. ಸೊ 1, 2, 3 ಕಾಂಪೋನೆಂಟ್ ಇದಾವೆ ಈ ಲೂಪ್ ನಂಬರ್ 1 ಅಲ್ಲಿ, ಗೊತ್ತಾಯ್ತಾ? 1, 2, 3. ಸೊ ಈ ಮೂರನ್ನು ಕೂಡ ಈಕ್ವೇಶನ್ಸ್ ಅಲ್ಲಿ ಬರೋ ರೀತಿ ಬರಿಬೇಕು. ಯಾವ ರೀತಿ? ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರ್ಬೇಕು. ಆ ತರ ನೋಡಿ, ಇಲ್ಲಿ ಫಸ್ಟ್ ಕರೆಂಟ್ ಯಾವ ತರ ವೋಲ್ಟೇಜ್ ಸೋರ್ಸ್ ಅನ್ನ ಎಂಟರ್ ಆಗ್ತಾ ಇದೆ. ವೋಲ್ಟೇಜ್ ಸೋರ್ಸ್ಗೆ ಯಾವ ತರ ಕರೆಂಟ್ ಎಂಟರ್ ಆಗ್ತಾ ಇದೆ, ಈ ತರ ಬಂದು ಕ್ಲಾಕ್ ವೈಸ್ ಬಂದ್ಬಿಟ್ಟು ನೆಗೆಟಿವ್ ಮುಖಾಂತರ ಎಂಟರ್ ಆಗ್ತಾ ಇರೋದು. ಕ್ಲಾಕ್ ವೈಸ್ ಬಂದು ನೆಗೆಟಿವ್ ಮುಖಾಂತರ. ಸೊ ಏನ್ ಮಾಡ್ಬೇಕು? -5 ಅಂತ ಬರಿಬೇಕು, ಸರಿನಾ? ವೋಲ್ಟೇಜ್ ಅಲ್ಲಿ ಯಾವ ಒಂದು ವೋಲ್ಟೇಜ್ ಅಲ್ಲಿ ಯಾವ ಒಂದು ಟರ್ಮಿನಲ್ ಮುಖಾಂತರ ಕರೆಂಟ್ ಎಂಟರ್ ಆಗುತ್ತೆ ಅನ್ನೋದು ಮೇನ್. ಸೊ ಅದಕ್ಕೋಸ್ಕರ ಕರೆಂಟ್ ಯಾವ ರೀತಿ ಎಂಟರ್ ಆಯ್ತು? ಮೈನಸ್ ಟರ್ಮಿನಲ್ ಇಂದ ಎಂಟರ್ ಆಯ್ತು. ಸೊ -5. ನೆಕ್ಸ್ಟ್ ರೆಸಿಸ್ಟೆನ್ಸ್ ಗಳು ಏನಿರ್ತಾವ ಅವೆಲ್ಲ ಪ್ಲಸ್, ಸರಿನಾ? ಪ್ಲಸ್ ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್. ಸೊ ಅಲ್ಲಿ ಓಡಾಡ್ತಿರುವಂತ ಕರೆಂಟ್ ಯಾವುದು? ಲೂಪ್ 1 ಅಲ್ಲಿ ಇರೋದ್ರಿಂದ ಕರೆಂಟ್ I1 ಅದ್ರ ಮುಖಾಂತರ ಹೋಗುತ್ತೆ. ಸೊ 2 × I1. ಯಾಕೆ? ಇದು ರೆಸಿಸ್ಟೆನ್ಸ್ ಅನ್ನ ನಾನು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರಿಬೇಕಲ್ವಾ? ಸೊ V = IR. ಕರೆಂಟ್ I1 ಇದೆ, ರೆಸಿಸ್ಟೆನ್ಸ್ 2 ಇದೆ, ಆ ತರ. ನೆಕ್ಸ್ಟ್ ಇನ್ನೊಂದು ಕಾಂಪೋನೆಂಟ್ ಯಾವ್ದಿರೋದು? 3 ಓಮ್ ರೆಸಿಸ್ಟೆನ್ಸ್. 3 × ಇಲ್ಲಿ ಒಂದು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಏನು? 3 ಓಮ್ ರೆಸಿಸ್ಟೆನ್ಸ್ ಮೊದಲನೇ ಲೂಪ್ ಮತ್ತೆ ಎರಡನೇ ಲೂಪ್ ಎರಡಕ್ಕೂ ಕೂಡ ಕಾಮನ್ ಆಗಿದೆ, ಅಂದ್ರೆ ಶೇರ್ ಆಗಿದೆ. 3 ಓಮ್ ರೆಸಿಸ್ಟೆನ್ಸ್ ಇಸ್ ಶೇರ್ಡ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಲೂಪ್. ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಈಕ್ವೇಶನ್ ಯಾರಿಗೆ ಬರೀತಾ ಇರೋದು? ಲೂಪ್ ನಂಬರ್ 1ಗೆ. ಸೊ ಅದಕ್ಕೋಸ್ಕರ I1 - I2 ಅಂತ ಬರಿಬೇಕಾಗುತ್ತೆ. ಕರೆಂಟ್ ಇನ್ ದ ಲೂಪ್ ನಂಬರ್ 1 ಮೈನಸ್ ಕರೆಂಟ್ ಇನ್ ಲೂಪ್ ನಂಬರ್ 2. ಯಾವಾಗ? ಮೊದಲನೇ ಲೂಪ್ಗೆ ಈಕ್ವೇಶನ್ಸ್ ಅನ್ನ ಬರಿಬೇಕಾರೆ. ಎರಡನೇ ಲೂಪಿಗೆ ಬರಿಬೇಕಾರೆ ಏನ್ ಮಾಡ್ತೀವಿ? I2 - I1, ಗೊತ್ತಾಯ್ತಾ? ಮೊದಲನೇ ಲೂಪಿಗೆ ಬರಿಬೇಕಾರೆ I1 - I2, ಎರಡನೇ ಲೂಪಿಗೆ ಬರಿಬೇಕಾರೆ I2 - I1. ಏನಕ್ಕೆ? ಈ 3 ಓಮ್ ರೆಸಿಸ್ಟೆನ್ಸ್ ಇವೆರಡು ಲೂಪ್ಗಳ ಮಧ್ಯೆ ಶೇರ್ ಆಗಿದೆ, ಅದಕ್ಕೋಸ್ಕರ. ವಿಚ್ ವಿಲ್ ಬಿ ಈಕ್ವಲ್ ಟು 0. 3 ಕಾಂಪೋನೆಂಟ್ಗಳಿದ್ದು ಮೂರನ್ನು ಕೂಡ ಬರ್ದಿದ್ವಿ. ಸೊ ಲೆಟ್ ಅಸ್ ಸಿಂಪ್ಲಿಫೈ ಇಟ್. -5 ಪ್ಲಸ್ 2 × I1 ಪ್ಲಸ್ 3 × I1 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 × I2 ವಿಲ್ ಬಿ ಈಕ್ವಲ್ ಟು 0. ಈಗ ಈ -5 ಕಾನ್ಸ್ಟೆಂಟ್ ಅನ್ನ ಆ ಕಡೆ ಕಳಿಸ್ತೀನಿ, ಈಕ್ವಲ್ಸ್ ಇಂದ ಈ ಕಡೆ. ಸೊ ವ್ಯಾಲ್ಯೂ ಏನಾಗುತ್ತೆ ನನಗೆ? +5 ಆಗುತ್ತೆ. -5 ಈ ಕಡೆ ಬಂದ್ರೆ +5. 2I1 ಪ್ಲಸ್ 3I1 ಏನಾಗುತ್ತೆ? 5I1. ನೆಕ್ಸ್ಟ್ -3I2 ಹಂಗೆ ಉಳ್ಕೊಂತು. ಸೊ ಈಕ್ವೇಶನ್ ಏನ್ ಬಂತು? 5I1 - 3I2 ವಿಲ್ ಬಿ ಈಕ್ವಲ್ ಟು 5. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ X, ಅಥವಾ ಈಕ್ವೇಶನ್ ನಂಬರ್ 1 ಅಂತಾನು ಕೂಡ ನೀವು ಕರಿತಾ ಹೋಗ್ಬೋದು. ನೆಕ್ಸ್ಟ್ ಎರಡನೇ ಲೂಪ್ಗೆ KVL ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಅಪ್ಲೈ KVL ಟು ಲೂಪ್ ನಂಬರ್ 2. ಲೂಪ್ ನಂಬರ್ 2. ಸೊ ಲೂಪ್ ನಂಬರ್ 2ಗೂ ಕೂಡ ಸೇಮ್ 1, 2, 3 ಕಾಂಪೋನೆಂಟ್ ಗಳಿರೋದು. 3 ಕಾಂಪೋನೆಂಟ್ ಬರಬೇಕು.
ರೆಸಿಸ್ಟೆನ್ಸ್ಗಳಿಗೆ ಡೈರೆಕ್ಟಾಗಿ ಪ್ಲಸ್ ಅಂತ ಆ್ಯಡ್ ಮಾಡ್ತಾ ಹೋಗ್ತೀವಿ. ಬಟ್ ವೋಲ್ಟೇಜ್ ಸೋರ್ಸ್ಗೆ ಕರೆಂಟ್ ಯಾವ ರೀತಿ ಎಂಟರ್ ಆಗ್ತಾ ಇರುತ್ತೆ ಅಂದರೆ ಯಾವ ಟರ್ಮಿನಲ್ ಮುಖಾಂತರ ಎಂಟರ್ ಆಗ್ತಾ ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ ಸಿಂಬಲ್ ಯಾವುದಾದ್ರೂ ಫಸ್ಟ್ ಬರಿಬೋದು. ನೀವು ಇದನ್ನೇ ಫಸ್ಟ್ ಬರಿಬೇಕು, ಇದನ್ನೇ ಫಸ್ಟ್ ಬರಿಬೇಕು, ಇದನ್ನೇ ಫಸ್ಟ್ ಬರಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಒಟ್ಟಿನಲ್ಲಿ 3 ಕಾಂಪೋನೆಂಟ್ ಇರಬೇಕಷ್ಟೇ. ಸೊ ಈಗ 3 ಓಮ್ ರೆಸಿಸ್ಟೆನ್ಸ್ನೇ ಬರಿತಾ ಹೋಗೋಣ. 3 ಇಂಟು ಕರೆಂಟ್ ಏನು ಫ್ಲೋ ಆಗ್ತಾ ಇರೋದು, ಈ 3 ಓಮ್ ರೆಸಿಸ್ಟೆನ್ಸ್ ಎರಡರ ಮಧ್ಯನೂ ಕೂಡ ಶೇರ್ ಆಗಿದೆ. ಈಗ ನಾನು ಲೂಪ್ ನಂಬರ್ 2ಗೆ ಈಕ್ವೇಷನ್ಸ್ ಅನ್ನ ಬರಿತಾ ಇರೋದ್ರಿಂದ I2 ಮೈನಸ್ I1 ಅನ್ನ ಮಾಡಬೇಕು. I2 ಮೈನಸ್ I1 ಗೊತ್ತಾಯ್ತಾ ಯಾವ ರೀತಿ ಅಂತ. ಮೊದಲನೇ ಲೂಪ್ಗೆ ನಾವು ಈಕ್ವೇಷನ್ ಬರಿಬೇಕಾದ್ರೆ I1 ಮೈನಸ್ I2, ಎರಡನೇ ಲೂಪ್ಗೆ ಈಕ್ವೇಷನ್ ಬರಿಬೇಕಾದ್ರೆ I2 ಮೈನಸ್ I1. ನೆಕ್ಸ್ಟ್ ಎರಡನೇ ಕಾಂಪೋನೆಂಟ್ ಯಾವ್ದಿರೋದು 7 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 7 ಇಂಟು ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇರೋದು I2 ಕರೆಂಟ್ ಮಾತ್ರ. ಯಾಕೆ 7 ಓಮ್ ರೆಸಿಸ್ಟೆನ್ಸ್ ಯಾರ ಮಧ್ಯನೂ ಕೂಡ ಶೇರ್ ಆಗ್ತಾ ಇಲ್ಲ, ಅದಿರೋದು ಲೂಪ್ ನಂಬರ್ 2 ಅಲ್ಲಿ ಮಾತ್ರ. ನೆಕ್ಸ್ಟ್ ಇನ್ನೊಂದು ಕಾಂಪೋನೆಂಟ್ ಇದೆ, ಕರೆಂಟು ಈ ತರ ಕ್ಲಾಕ್ ವೈಸ್ ಬಂದ್ಬಿಟ್ಟು ಹೆಂಗ್ ಎಂಟರ್ ಆಗ್ತಾ ಇರೋದು, ಇಟ್ ಈಸ್ ಎಂಟರಿಂಗ್ ಥ್ರೂ ಪ್ಲಸ್. ಸೊ ಏನಂತ ಮಾಡ್ಬೇಕಾಗತ್ತೆ, ಪ್ಲಸ್ 10 ವೋಲ್ಟ್ಸ್ ಅಂತಾನೆ ಬರಿಬೇಕು, ಸರಿನಾ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಇಲ್ಲಿ ನೀವು ನೋಡಿದ್ರೆ ಕರೆಂಟು ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇತ್ತು, ಸೊ ಅದಕ್ಕೋಸ್ಕರ 5 ಅಂತ -5 ಅಂತ ಬರ್ದ್ವಿ. ಇಲ್ಲಿ ಕರೆಂಟು ಪ್ಲಸ್ ಇಂದ ಎಂಟರ್ ಆಗ್ತಾ ಇದೆ, ಸೊ +10 ಅಂತ ಬರ್ದಿದ್ದೀವಿ. ಸೊ ಕಾನ್ಸ್ಟೆಂಟ್ ಅನ್ನ ಆ ಕಡೆ ಕಳ್ಸ್ಕೊಳ್ಳೋಣ, ಇನ್ನು ಉಳಿದಿರೋದನ್ನೆಲ್ಲ ನಾವು ಸಿಂಪ್ಲಿಫೈ ಮಾಡೋಣ. 3 ಇಂಟು I2 ವಿಲ್ ಬಿ 3I2 ಮೈನಸ್ 3 ಇಂಟು I1 ವಿಲ್ ಬಿ 3I1 ಪ್ಲಸ್ 7I2 ವಿಲ್ ಬಿ ಈಕ್ವಲ್ ಟು -10. +10 ಅನ್ನ ಆ ಕಡೆ ಕಳಿಸಿದ್ರೆ -10 ಆಗುತ್ತೆ. ಸೊ ಈಗ 7I2 ಪ್ಲಸ್ 3I2 ಏನಾಗುತ್ತೆ, 10I2 ವಿಲ್ ಬಿ ಈಕ್ವಲ್ ಟು -10. ಇನ್ನು ಉಳಿದಿದ್ದೇನು -3I1. ಸೊ ಈಕ್ವೇಶನ್ ಏನಾಯ್ತು ನಮಗೆ, -3I1 ಪ್ಲಸ್ 10I2 ವಿಲ್ ಬಿ ಈಕ್ವಲ್ ಟು -10. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ Y, ಅಥವಾ ನೀವು ಈಕ್ವೇಶನ್ ನಂಬರ್ 2 ಅಂತನಾದ್ರೂ ತಗೋಬಹುದು. ಸೊ ಈಗ ನನಗೆ 2 ಈಕ್ವೇಶನ್ಸ್ ಜನರೇಟ್ ಆಗಿದೆ. ಈ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನಾವು I1 ಮತ್ತೆ I2 ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಕ್ರೇಮರ್ಸ್ ರೂಲ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಯೂಸಿಂಗ್ ಕ್ರೇಮರ್ಸ್ ರೂಲ್. ಸೊ ಕ್ರೇಮರ್ಸ್ ರೂಲ್ ಏನ್ ಹೇಳುತ್ತೆ, ಕರೆಂಟ್ I1 ಬೇಕು ಅಂತಂದ್ರೆ ∆1 ಬೈ ಡೆಲ್ಟಾ. ನೆಕ್ಸ್ಟ್ ಕರೆಂಟ್ I2 ಬೇಕು ಅಂತಂದ್ರೆ ∆2 ಬೈ ಡೆಲ್ಟಾ, ಸರಿನಾ. ಈಗ ಡೆಲ್ಟಾ ವ್ಯಾಲ್ಯೂ ಏನು, ∆1 ವ್ಯಾಲ್ಯೂ ಏನು, ∆2 ವ್ಯಾಲ್ಯೂ ಏನು ಅಂತ ಕಂಡುಹಿಡಿಬೇಕಾಗತ್ತೆ. ನೋಡಿ ಇಲ್ಲಿ ಫಸ್ಟ್ ಡೆಲ್ಟಾ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಡೆಲ್ಟಾ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು ಹೇಳ್ತೀನಿ ನೋಡಿ. ಡಿಟರ್ಮಿನೆಂಟ್ ಒಳಗಡೆ ಬರಿತಾ ಹೋಗ್ಬೇಕು ವ್ಯಾಲ್ಯೂಗಳನ್ನ. ಇಲ್ಲಿ ಕೋಎಫಿಷಿಯೆಂಟ್ಸ್ ಆಫ್ ದಿ ವೇರಿಯೇಬಲ್ಸ್ ಇದಾವಲ್ಲ, ಅಂದ್ರೆ I1 ಮತ್ತೆ I2 ಪಕ್ಕದಲ್ಲಿ ಇರುವಂತ ಕೋಎಫಿಷಿಯೆಂಟ್ ಗಳನ್ನ ಬರಿಬೇಕು. ಇಲ್ಲಿ 5 ಇದೆ, ಇಲ್ಲಿ -3 ಇದೆ. 5 ಮತ್ತೆ -3 ಗೊತ್ತಾಯ್ತಾ. ನೆಕ್ಸ್ಟ್ ಇಲ್ಲಿ -3 ಮತ್ತೆ +10. ಸೊ -3 ಮತ್ತೆ 10, ಮೈನಸ್ ಇದ್ರೆ ಮೈನಸ್ ಅನ್ನು ಕೂಡ ಸೇರಿಸಿ ಬರಿಬೇಕಾಗತ್ತೆ. 5 -3 -3 10. ಸೊ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿದ್ರೆ ನಮಗೆ ಡೆಲ್ಟಾ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ∆1 ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್. ∆1 ಅಲ್ಲಿ ಮೊದಲನೇ ಕಾಲಮ್ ಏನಿರುತ್ತಲ್ಲ, ಸೊ ಅಲ್ಲಿ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿಬೇಕು. 5 ಮತ್ತೆ -10 ಅನ್ನ, 5 ಮತ್ತೆ -10 ಏನ್ ಮಾಡಿದೆ, ಮೊದಲನೇ ಕಾಲಮ್ ಇರುತ್ತಲ್ಲ ಅಲ್ಲಿ ಏನ್ ಮಾಡ್ತೀವಿ ನಾವು, ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿತಾ ಹೋಗ್ತೀವಿ. ಎಲ್ಲಿ ∆1 ಅಲ್ಲಿ. ಇನ್ನು ಉಳಿದಿರೋದು ಸೇಮ್ -3 ಮತ್ತೆ 10 ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ∆2ಗೆ ಬಂದಾಗ ಏನಾಗುತ್ತೆ, ಇಲ್ಲಿ ∆1 ಅಲ್ಲಿ ಮೊದಲನೇ ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರ್ದಿದ್ವಿ, ∆2 ಅಲ್ಲಿ ಎರಡನೇ ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರಿತೀವಿ. 5 -10. ಸೊ ಮೊದಲನೇ ಕಾಲಮ್ ಹಂಗೆ ಉಳ್ಕೊಳುತ್ತೆ, 5 ಮತ್ತೆ -3 ಗೊತ್ತಾಯ್ತಾ. ಡೆಲ್ಟಾ ಅಂತಂದ್ರೆ ಏನು, ಕೋಎಫಿಷಿಯೆಂಟ್ ಆಫ್ I1 ಮತ್ತೆ I2. ∆1 ವ್ಯಾಲ್ಯೂ ಯಾವ ರೀತಿ ಬರೀತೀರಾ, ಮೊದಲನೇ ಕಾಲಮ್ಗೆ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಬರಿತೀವಿ, 5 ಮತ್ತೆ -10. ಇನ್ನು ಉಳಿದಿರೋದು ಸೇಮ್ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ∆2 ಅಲ್ಲಿ ಏನ್ ಮಾಡ್ತೀವಿ, ಎರಡನೇ ಕಾಲಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಬರಿತೀವಿ, ಇನ್ನು ಉಳಿದಿರೋದೆಲ್ಲ ಹಂಗೆ ಉಳ್ಕೊಳುತ್ತೆ, ಸರಿನಾ. ಸೊ ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿತಾ ಹೋಗಿ. ಯಾವ ರೀತಿ, ಕ್ರಾಸ್ ಮಲ್ಟಿಪ್ಲೈ. 5 ಇಂಟು 10 ಅಂತಂದ್ರೆ 50 ಮೈನಸ್ -3 ಇಂಟು -3, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 3s 9. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ, 41 ಬರುತ್ತೆ. 50 - 9 is 41. ನೆಕ್ಸ್ಟ್ 5 ಇಂಟು 10 ಏನಾಯ್ತು, 50 ಆಯ್ತು. -10 ಇಂಟು -3, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 10 3s 30 ಆಗುತ್ತೆ. ಸೊ ವ್ಯಾಲ್ಯೂ ಈಸ್ 20. ನೆಕ್ಸ್ಟ್ 5 ಇಂಟು -10 ಅಂತಂದ್ರೆ -50 ಮೈನಸ್ -3 ಇಂಟು 5. ಸೊ -3 ಇಂಟು 5 ಅಂದ್ರೆ -15 ಆಗುತ್ತೆ. ಸೊ -15 ವ್ಯಾಲ್ಯೂ ಏನಾಯ್ತು, -50 ಮೈನಸ್ ಇಂಟು ಮೈನಸ್ ಪ್ಲಸ್ 15. ಸೊ ವ್ಯಾಲ್ಯೂ ವಿಲ್ ಬಿ -35. ಮೈನಸ್ ಅಂತ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಕರೆಂಟ್ ನೆಗೆಟಿವ್ ಅಲ್ಲಿ ಬಂದಿದೆಯಲ್ಲ ಅಂತ. ಏನಂತಂದ್ರೆ ಮೈನಸ್ ಬಂದಿದೆ ಅಂತಂದ್ರೆ ಡೈರೆಕ್ಷನ್ ಡಿಫ್ರೆಂಟ್ ಅಂತ. ಇಲ್ಲಿ ಎಲ್ಲದನ್ನು ಕೂಡ ನಾನು ಕ್ಲಾಕ್ ವೈಸ್ ತಗೊಂಡಿದ್ದೀನಲ್ವಾ, ಅದು ಆಂಟಿ ಕ್ಲಾಕ್ ವೈಸ್ ಅಂತ ಅರ್ಥ ಅಷ್ಟೇ, ಸರಿನಾ. ನಿಮಗೆ ಮೈನಸ್ ಅಲ್ಲಿ ಬರೆದ್ರು ಮಾರ್ಕ್ ಸಿಗುತ್ತೆ, ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ್ರಿ. ಮೈನಸ್ ಅಲ್ಲಿ ಬಂದಿದೆ ನನ್ನ ಆನ್ಸರು, ತಲೆ ಕೆಡಿಸ್ಕೋಬೇಡ್ರಿ, ಸರಿನಾ. ಡೈರೆಕ್ಷನ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಕ್ಲಾಕ್ ವೈಸ್ ಅಂತ ತಂದಿರ್ತೀವಲ್ಲ, ಅದು ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ನೀವು ಮೈನಸ್ ಅಂತ ಬರ್ದಿದ್ದೀರಾ ಅಂತಂದ್ರೆ ಟೀಚರ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಸ್, ಸೊ ಇದು ಆಂಟಿ ಕ್ಲಾಕ್ ವೈಸ್ ಇದೆ,
ನೀವು ಸಾಲ್ವ್ ಮಾಡಿರುವಂಥ ಮೆಥಡ್ ಕರೆಕ್ಟ್ ಇದೆ, ಫುಲ್ ಆನ್ ಫುಲ್ ಮಾರ್ಕ್ಸೇ ಸಿಗುತ್ತೆ ಸರಿನಾ, ಏನು ಕೂಡ ಮಾರ್ಕ್ಸನ್ನು ರೆಡ್ಯೂಸ್ ಮಾಡಲ್ಲ. ಈಗ ಡೆಲ್ಟಾ ವ್ಯಾಲ್ಯೂ ಏನಿದೆ, ಡೆಲ್ಟಾ ವ್ಯಾಲ್ಯೂ ಈಸ್ 41. ನೆಕ್ಸ್ಟ್ ಡೆಲ್ಟಾ 1 ವ್ಯಾಲ್ಯೂ ಏನು ಬಂದಿರೋದು 20, ಡೆಲ್ಟಾ 2 ವ್ಯಾಲ್ಯೂ ಏನು ಬಂದಿರೋದು -35. ಸೊ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ತಾ ಹೋಗೋಣ. 20 ಹೋಲ್ ಡಿವೈಡೆಡ್ ಬೈ 41 ವ್ಯಾಲ್ಯೂ ಎಷ್ಟು ಬರುತ್ತೆ, 0.487 ಅಂತ ಎಲ್ಲ ಬರುತ್ತೆ. ಸೊ 0.48 ಆಂಪಿಯರ್ ಸಾಕು. ನೆಕ್ಸ್ಟ್ -35 ಹೋಲ್ ಡಿವೈಡೆಡ್ ಬೈ 41, -35 ಹೋಲ್ ಡಿವೈಡೆಡ್ ಬೈ 41. ಸೊ ವ್ಯಾಲ್ಯೂ ಈಸ್ -0.85 ಸಾಕು, 0.5 ಆಂಪಿಯರ್. ಸೊ ಈಗ ನನಗೆ ಕರೆಂಟ್ I1 ವ್ಯಾಲ್ಯೂ ಸಿಕ್ಕಿದೆ, ಕರೆಂಟ್ I2 ವ್ಯಾಲ್ಯೂ ಸಿಕ್ಕಿದೆ. ಸೊ ಅವ್ರೇನು ಕೇಳ್ತಾ ಇರೋದು, ಶೋ ದ ಕರೆಂಟ್ ಇನ್ ವೇರಿಯಸ್ ಬ್ರಾಂಚಸ್ ಅಂತ. ಸೊ ವೇರಿಯಸ್ ಬ್ರಾಂಚಸ್ ಅಂತ ಬಂದಾಗ ಎಲ್ಲೆಲ್ಲಿ ರೆಸಿಸ್ಟರ್ಗಳು ಇದಾವೆ ಅವುಗಳಿಗೆ ಮಾತ್ರ ನಾವು ಬರಿಬೇಕಾಗುತ್ತೆ. ಅಂತಂದ್ರೆ ಎ ಮತ್ತೆ ಸಿ ಮಧ್ಯ ರೆಸಿಸ್ಟೆನ್ಸ್ ಇದೆ, ಸಿ ಮತ್ತೆ ಇ ಮಧ್ಯ ರೆಸಿಸ್ಟೆನ್ಸ್ ಇದೆ, ಸಿ ಮತ್ತೆ ಡಿ ಮಧ್ಯ ರೆಸಿಸ್ಟೆನ್ಸ್ ಇದೆ. ಸೊ ಈ 3 ಬ್ರಾಂಚ್ಗಳಿಗೆ ಮಾತ್ರ ನಾವೇನ್ ಮಾಡ್ತೀವಿ, ಕರೆಂಟ್ ಅನ್ನ ಬರಿತಾ ಹೋಗ್ತೀವಿ. ಯಾವ ರೀತಿ ಬರಿತೀನಿ ನೋಡಿ, ಇಲ್ಲಿ ಎ ಮತ್ತೆ ಸಿ ಮಧ್ಯೆ ಯಾವುದು ರೆಸಿಸ್ಟೆನ್ಸ್ ಇರೋದು, 2 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಕರೆಂಟ್ ಅನ್ನ ಬರಿಬೇಕು, ಇಲ್ಲೇ ಬಾಕ್ಸ್ ಅಲ್ಲಿ ಬರಿತಾ ಹೋಗ್ತೀನಿ ನೋಡಿ. ಕರೆಂಟ್ ಅಟ್ ಬ್ರಾಂಚ್ ಎ ಸಿ ಅಂತ ಬರೀರಿ, ಎ ಇಂದ ಸಿ ಮಧ್ಯೆ ಇರುವಂತ ಕರೆಂಟ್ ಏನು ಅಂತ ಕೇಳಿರೋದು. ಸೊ ಈ 2 ಓಮ್ ರೆಸಿಸ್ಟೆನ್ಸ್ ಯಾವ ಒಂದು ಲೂಪ್ ಅಲ್ಲಿ ಇರೋದು, ಮೊದಲನೇ ಲೂಪ್ ಅಲ್ಲಿ ಯಾವ ಕರೆಂಟ್ ಹೋಗ್ತಾ ಇರೋದು, ಕರೆಂಟ್ I1 ಹೋಗ್ತಾ ಇರೋದು. ಸೊ ಕರೆಂಟ್ ಇನ್ ಬ್ರಾಂಚ್ ಎ ಸಿ ವಿಲ್ ಬಿ ಈಕ್ವಲ್ ಟು ಕರೆಂಟ್ I1. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕರೆಂಟ್ I1, 0.48 ಆಂಪಿಯರ್. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಸಿಇ ಬ್ರಾಂಚ್ ಅಲ್ಲಿ ಯಾವ ಕರೆಂಟ್ ಹೋಗ್ತಾ ಇರೋದು, ICE ವಿಲ್ ಬಿ ಈಕ್ವಲ್ ಟು, ಈ ಬ್ರಾಂಚ್ ಅಲ್ಲಿ ಇರುವಂತ ರೆಸಿಸ್ಟೆನ್ಸ್ ಈ 7 ಓಮ್ ರೆಸಿಸ್ಟೆನ್ಸ್, ಇದು ಯಾವುದೇ ಲೂಪ್ ಗಳ ಮಧ್ಯೆ ಶೇರ್ ಆಗಿಲ್ಲ, ಲೂಪ್ 2 ಅಲ್ಲಿ ಇರೋದ್ರಿಂದ I2 ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ I2 ಕರೆಂಟ್ ವ್ಯಾಲ್ಯೂ ಎಷ್ಟಿದೆ, -0.85 ಆಂಪಿಯರ್. ಮೈನಸ್ ಅನ್ನು ಕೂಡ ಸೇರ್ಸ್ ಬರೀರಿ, ಏನಲ್ಲ ಸರಿನಾ, ಮೈನಸ್ ಕೂಡ ಸೇರ್ಸ್ ಬರೀರಿ, ಏನಿಲ್ಲ, ಡೈರೆಕ್ಷನ್ ಚೇಂಜ್ ಇದೆ ಅಂತ ಅನ್ಕೊಳ್ತಾರೆ ಅಷ್ಟೇ. ನೆಕ್ಸ್ಟ್ ಏನ್ ಕೇಳ್ತಾ ಇರೋದು ನಮಗೆ, ಸಿ ಮತ್ತೆ ಡಿ ಮಧ್ಯೆ ಇರುವಂತಹ ಕರೆಂಟ್. ಸೊ ICD ವ್ಯಾಲ್ಯೂ ಎಷ್ಟಾಗುತ್ತೆ, ICD ವ್ಯಾಲ್ಯೂ ಬರಿಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ICD ವ್ಯಾಲ್ಯೂನ ನಾವು I1 ಮತ್ತೆ I1 ಮೈನಸ್ I2 ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾಕಂದ್ರೆ I1 ವ್ಯಾಲ್ಯೂ ಬಿಗ್ಗರ್ ದೆನ್ I2 ವ್ಯಾಲ್ಯೂ. ನಾವು I2 ಮೈನಸ್ I1 ಆದ್ರೂ ಯೂಸ್ ಮಾಡ್ಬೋದು, I1 ಮೈನಸ್ I2 ಆದ್ರೂ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ I1 ಮೈನಸ್ I2 ಯೂಸ್ ಮಾಡ್ತೀವಿ. ಯಾಕೆ, I2 ವ್ಯಾಲ್ಯೂ ನನಗೆ ನೆಗೆಟಿವ್ ಅಲ್ಲಿ ಬಂದಿರುವಂತದ್ದು. ಸೊ -0.85 ಆಂಪಿಯರ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಪಾಸಿಟಿವ್ ಮೈನಸ್ ನೆಗೆಟಿವ್ ಅಥವಾ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂನ ಮಾಡೋಣ. ಸೊ ಬಿಗ್ಗರ್ ವ್ಯಾಲ್ಯೂ ಎಷ್ಟಿರೋದು 0.48 ಮೈನಸ್ I2 ವ್ಯಾಲ್ಯೂ ಏನಿರೋದು -0.85. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 0.48 ಪ್ಲಸ್ 0.85. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. 0.48 plus 0.85 value will be 1.33 ampere. So 1.33 ampere current flowing through the CD branch ಏನಿರೋದು ನಮಗೆ 1.33 ಆಂಪಿಯರ್. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ಶಾಟ್ ತಗೊಂಡ್ರಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಡಿಫ್ರೆಂಟ್ ವೇರಿಯೇಷನ್ಸ್ ಬರ್ತಾ ಹೋಗ್ತವೆ, ಅದಕ್ಕೋಸ್ಕರ ಒಂದು 3-4 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಈಸಿ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.